ಬುದ್ಧರ ಬೋಧನೆಗಳಲ್ಲಿ ಶಾಂತಿ. ಗೌತಮ ಬುದ್ಧರು ಶಾಂತಿಯನ್ನು ಧರ್ಮದ ಮೂಲತತ್ವವಾಗಿ ಬೋಧಿಸಿದರು. ಬೌದ್ಧ ಧರ್ಮವು ಅಹಿಂಸೆ, ಕರುಣೆ ಮತ್ತು ಪ್ರೀತಿಯ ಮೂಲಕ ವಿಶ್ವಶಾಂತಿಯನ್ನು ಸಾರುತ್ತಿದೆ. ಬುದ್ಧರು ಹೇಳಿದಂತೆ, ದ್ವೇಷದಿಂದ ದ್ವೇಷ ನಿಲ್ಲುವುದಿಲ್ಲ, ಪ್ರೀತಿಯಿಂದ ಮಾತ್ರ ನಿಲ್ಲುತ್ತದೆ. ಇದು ಶಾಶ್ವತ ನಿಯಮ. ಧಮ್ಮಪದ. ಪಂಚಶೀಲಗಳ ಬೋಧನೆ. ಪ್ರಾಣಿ ಹಿಂಸೆ ಮಾಡದಿರುವುದು, ಕದಿಯದಿರುವುದು, ಲೈಂಗಿಕ ದುರಾಚಾರ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳನ್ನು ಸೇವಿಸದಿರುವುದು. ಪಂಚಶೀಲದ ಜೊತೆ ಅಷ್ಟಾಂಗಿಕ ಮಾರ್ಗವು ಬೌದ್ಧರು ಜಗತ್ತಿಗೆ ಕೊಟ್ಟ ಮಹತ್ತರವಾದ ಜ್ಞಾನ. ಸಮ್ಯಕ್ ದೃಷ್ಟಿ, ರೈಟ್ ವ್ಯೂ. ಸಮ್ಯಕ್ ಸಂಕಲ್ಪ, ರೈಟ್ ಇಂಟೆನ್ಷನ್. ಸಮ್ಯಕ್ ವಾಕ್, ರೈಟ್ ಸ್ಪೀಚ್. ಸಮ್ಯಕ್ ಕರ್ಮಾಂತ, ರೈಟ್ ಆಕ್ಷನ್, ಸರಿಯಾದ ಕ್ರಿಯೆ. ಸಮ್ಯಕ್ ಆಜೀವ, ರೈಟ್ ಲೈವ್ಲಿಹುಡ್. ಸಮ್ಯಕ್ ವ್ಯಾಯಾಮ, ರೈಟ್ ಎಫರ್ಟ್, ಸರಿಯಾದ ಪ್ರಯತ್ನ. ಸಮ್ಯಕ್ ಸ್ಮೃತಿ, ರೈಟ್ ಮೈಂಡ್ಫುಲ್ನೆಸ್. ಸಮ್ಯಕ್ ಸಮಾಧಿ, ರೈಟ್ ಕಾನ್ಸಂಟ್ರೇಷನ್. ಬುದ್ಧರ ಪ್ರಕಾರ ಶಾಂತಿ ಯುದ್ಧವಿಲ್ಲದ್ದು ಮಾತ್ರವಲ್ಲ, ಮನಸ್ಸಿನ ಕಲುಷಿತತೆಯಿಂದ ಮುಕ್ತಿ. ಇದು ವೈಯಕ್ತಿಕ ಮತ್ತು ವಿಶ್ವಶಾಂತಿಗೆ ಅಡಿಪಾಯ. ಬೌದ್ಧ ಧರ್ಮವು ಜಗತ್ತಿಗೆ ಶಾಂತಿ, ಅಹಿಂಸೆ ಮತ್ತು ಸಾಮರಸ್ಯದ ಸಂದೇಶವನ್ನು ನೀಡಿದೆ. ಈ ಬೋಧನೆಗಳನ್ನು ಅನುಸರಿಸಿಯೇ ಇಂದು ಅಮೆರಿಕದಲ್ಲಿ ಫೋರ್ಟ್ ವರ್ತ್ನಿಂದ ವಾಷಿಂಗ್ಟನ್ ಡಿಸಿ ವರೆಗೆ 2300 ಮೈಲಿಗಳನ್ನು 120 ದಿನಗಳಲ್ಲಿ 19 ಜನ ಬೌದ್ಧ ಭಿಕ್ಕುಗಳು ತಮ್ಮ ಪ್ರೀತಿಯ ಅಲೋಕ ನಾಯಿ ಜೊತೆಗೆ ನಡಿಗೆಯ ಮೂಲಕ ಶಾಂತಿಯಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ವಿಚಾರ ಈಗ ಅಮೆರಿಕ ದೇಶದಲ್ಲಿ ದೊಡ್ಡ ಸುದ್ದಿಯಾಗಿ ಅಲ್ಲಿನ ಜನತೆ ಸ್ವಾಗತ ಮಾಡುತ್ತಿದ್ದಾರೆ. ಜೊತೆಗೆ ಜಗತ್ತಿನಾದ್ಯಂತ ಬುದ್ಧರ ಶಾಂತಿ ಸಂದೇಶಗಳು ಬೆಳಕಿನ ಜ್ಞಾನದ ವಿಷಯವಾಗಿದೆ. ನಾವು ಸಹ ಬುದ್ಧರ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಆಂತರಿಕ ಶಾಂತಿಯನ್ನು ಪಡೆಯೋಣ. ಶಾಂತಿ ಎಂದರೆ ಕೇವಲ ಯುದ್ಧವಿಲ್ಲದಿರುವುದು ಮಾತ್ರವಲ್ಲ, ಮನಸ್ಸಿನ ಆಂತರಿಕ ನೆಮ್ಮದಿ ಮತ್ತು ಸಮಾಜದ ಸಾಮರಸ್ಯ. ಶಾಂತಿಯು ವ್ಯಕ್ತಿಯ ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತದೆ, ಒತ್ತಡ, ಆತಂಕ ಮತ್ತು ದುಃಖವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ವ್ಯಕ್ತಿ ಸಂತೋಷವಾಗಿ ಬದುಕಬಹುದು, ಸೃಜನಶೀಲತೆ ಹೆಚ್ಚಿಸಿಕೊಂಡು ಮತ್ತು ಸಂಬಂಧಗಳು ಬಲಪಡಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮೋ ಬುದ್ಧಾಯ. ಬುದ್ಧರ ಬೋಧನೆಗಳಲ್ಲಿ ಶಾಂತಿ. ಗೌತಮ ಬುದ್ಧರು ಶಾಂತಿಯನ್ನು ಧರ್ಮದ ಮೂಲತತ್ವವಾಗಿ ಬೋಧಿಸಿದರು. ಬೌದ್ಧ ಧರ್ಮವು ಅಹಿಂಸೆ, ಕರುಣೆ ಮತ್ತು ಪ್ರೀತಿಯ